ಜೀವನದಲ್ಲಿ ಏನೇನೋ ಉಲ್ಟಾ ಆಗುತ್ತೆ ಅಂತ ಕೇಳಿದ್ದೀನಿ, ಆದರೆ ಜೀವನನೇ ಉಲ್ಟಾ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನನಗೆ ದೇವ್ರೆ ಯಾಕೆ ಹೀಗೆಲ್ಲ ಆಗುತ್ತೆ? ಅಕ್ಕ, ಅಯ್ಯ ನಿಮ್ಮ ಮಗ ಯಾಕೆ ಹಂಗೆ ತಿರುಗಿಸ್ಕತ್ತಿದ್ದೀರಾ? ಮತ್ತಿನ್ನೇನು, ನಿನ್ನ ತಪ್ಕೊಂಡು ಮುದ್ದಾಡ್ಬೇಕಾ? ತೆಪ್ಪೇನು? ಈಗ ಅಕ್ಕ ಆದವಳು ತಂಗಿನ ಮುದ್ದಾಡಕ್ಕಿಲ್ವಾ ಹೇಳಿ? ನಾವಕ್ಕ ತಂಗಿರೆಲ್ಲ ಹಂಗೆ ಅಪ್ಪ, ನಿಮ್ದು ಹೆಂಗೋ ಗೊತ್ತಿಲ್ಲ. ಹೌದು, ಅದು ಈ ವಯಸ್ಸಲ್ಲಿ ಈಗ ನಿನ್ನ ಹತ್ರ ಕಲೀಲೇಬೇಕು ಅಲ್ವಾ? ಈಗ ನೀವು ಆಡ್ತಿದ್ದೀರಲ್ಲ, ಹಿಂಗೆ ಆಡ್ಬೇಕಾಗಿರೋಳು ನಾನು. ಯಾಕೆ ಹೇಳಿ? ಸವಾಲಲ್ಲಿ ಗೆದ್ದಿದ್ದು ನಾನು, ಪಟ್ಟ ಸಿಕ್ಕಿದ್ದು ನನ್ನ ಗಂಡಂಗೆ. ನಿಮ್ಮಿಂದ ನಾನು ಇಷ್ಟು ದಿನ ಎಷ್ಟೊಂದೆಲ್ಲ ನೋವು ಕಷ್ಟ ಅನುಭವಿಸಿದ್ದೀನಿ. ಅದನ್ನೆಲ್ಲ ಸಹಿಸ್ಕೊಂಡು ಇಲ್ಲಿ ಗಂಟ ಬಂದೀವ್ನಿ. ಕೋಪ ಮಾಡ್ಕೋಬೇಕಾಗಿರೋದು ನಾನಲ್ವಾ? ನಿನಗೆ ಈರುಳು ಕಳೆದು ಹಗಲು ತೋರಿಸೋಳೆ ನಾನು. ಏನೇ ಮಾಡಿದ್ದೀನಿ ನಿಂಗೆ ಅನ್ಯಾಯನಾ? ನನ್ನ ದೊರೆನೇ ಅಷ್ಟು ಸುಲಭವಾಗಿ ಹೇಳಿದ್ರಲ್ಲ, ನೀವು ಮಾಡಿದ ಅನ್ಯಾಯನ ಕಣ್ಣಾರೆ ಕಂಡೀವ್ನಿ ಅಂತವ. ಯಾಕೆ ನನಗೇನು ಗೊತ್ತಿಲ್ಲ ಅನ್ಕೊಂಡ್ರಾ? ನಾನು ಸೋಲ್ಬೇಕು ಅಂತ ನನ್ನ ಹಾಲ್ ಟಿಕೆಟ್ನ ಎತ್ತಿಡಕ್ಕೆ ಹೋದ್ರಿ. ಪುಸ್ತಕದ ಒಳಗಡೆ ಇರೋ ಹಾಳೆಗಳನ್ನೆಲ್ಲ ತೆಗೆದು ಬೇರೆ ಹಾಳೆಗಳನ್ನು ಅಂಟ್ಸಾಕಿದ್ರಿ. ಎಲ್ಲನೂ ನನಗೆ ಗೊತ್ತೈತೆ. ಆದರೆ ಕೊನೆಗೇನಾಯಿತು? ಸತ್ಯ ಅನ್ನೋದೇ ಗೆಲ್ತು. ನೀವು ಬಿದ್ದ್ರಿ, ನಾನು ಗೆದ್ದೆ. ನಾನಿನ್ನೂ ಸತ್ತಿಲ್ಲ. ನಾನು ಏನು ಅನ್ನೋದನ್ನ ನಿಂಗೆ ಇಷ್ಟರಲ್ಲೇ ತೋರಿಸ್ತೀನಿ. ಅಕ್ಕ, ಹೊಸಿ ನಿಂತ್ಕೊಳ್ಳಿ. ನಿಮ್ಮನ್ನು ಕೆಳಗೆ ಹಾಕಿ ನೋಡಬೇಕು, ಅವಮಾನ ಮಾಡಬೇಕು, ನೋವು ಕೊಡಬೇಕು ಅಂತ ನಾನು ಮಾತಾಡೋಕ್ಕೆ ಬಂದಿಲ್ಲ. ನಾನು ಏನು ಮಾತಾಡೋಕ್ಕೆ ಬಂದೀನಿ ಅಂತ ಇವಾಗ ಹೇಳ್ತೀನಿ. ಇಷ್ಟು ದೊಡ್ಡ ಮನೆ, ಕೈ ತುಂಬ ಹಣ, ಹೊಟ್ಟೆ ತುಂಬ ಅನ್ನ, ಸುಟ್ಟರು ಸುಡದೇ ಇರೋಷ್ಟು ಆಸ್ತಿ, ಬಂಗಾರದಂಥ ಬದುಕು, ಇಷ್ಟೆಲ್ಲ ಇರಬೇಕಾದ್ರೆ ನಾನು ನಂದು ಎಲ್ಲನೂ ನನಗೆ ಸೇರಬೇಕು ಅಂತ ಸ್ವಾರ್ಥದಿಂದ ಬದುಕಿದ್ರೆ ಕೊನೆಗೆ ಸಿಗೋದು ನೋವು. ಯಾವಾಗಲೂ ನ್ಯಾಯವಾಗಿ ಬದುಕಬೇಕು. ನ್ಯಾಯವಾಗಿ ಬದುಕಿದ್ರೆ ನಾವು ಏನು ಬಯಸದೆ ಹೋದ್ರೂ ತಾನಾಗೇ ನಮ್ಮ ಅಂಗೈನಾಗ ಬಂದು ಸೇರಿಕೊಳ್ಳುತ್ತೆ. ನನ್ನ ಗಂಡನ್ನ ದೊರೆ ಮಾಡಿ ನಾನು ರಾಣಿಯಾಗಿ ಮೆರಿಬೇಕು ಅಂತ ನನಗೆ ಯಾವ ಆಸೆನೂ ಇಲ್ಲ ಅಕ್ಕ. ಯಾಕಂದರೆ ನಾನು ಹುಟ್ಟಲೇ ರಾಣಿ. ಅದಕ್ಕೆ ನಮ್ಮ ಅಣ್ಣ ನನ್ನ ರಾಣಿ ಅಂತ ಹೆಸರಿಟ್ಟವನೆ. ಇನ್ನೂ ಕಾಲ ಮಿಂಚಿಲ್ಲ ಅಕ್ಕ. ನ್ಯಾಯ, ನೀತಿ, ಧರ್ಮ, ಪ್ರೀತಿ, ವಿಶ್ವಾಸದಿಂದ ಬದುಕೋಣ. ಆಗ ಎಲ್ಲರೂ ನೆಮ್ಮದಿಯಾಗಿ ಬದುಕ್ಬೋದು. ಅದೇ ನನ್ನ ಆಸೆ. ಯೋಚನೆ ಮಾಡಿ. ಯಜಮಾನ ಇಲ್ಲದ ಮನೆ, ಮೇಟಿ ಇಲ್ಲದ ಕಣ, ಎರಡೂ ಒಂದೇ ಅಲ್ವಾ? ನಿಮ್ಮ ಮಾತಿನಲ್ಲಿ ತುಂಬ ತೂಕ ಇರುತ್ತೆ, ಆದರೆ ಅರ್ಥ ಆಗೋದಕ್ಕೆ ನಮಗೆ ಮೆಚುರಿಟಿ ಇರಬೇಕು. ಸಾಯಬ್ರ, ಅದು ನಿಮಗೆ ಇಲ್ಲ ಅಂತಾನೆ ಅಲ್ಲವ್ರ? ನಮ್ಮ ದಣಗಳು ಪ್ರತಿ ವಿಚಾರನೂ ಬುಡ್ಸಿ ಹೇಳೋದು. ಯೋಗ್ಯತೆ ಅರಿಯದ ದೊರೆ, ರೋಗ ಅರಿಯದ ವೈದ್ಯ, ಎರಡೂ ಒಂದೇ ಅಂತಾರೆ. ಆದರೆ ನಮ್ಮ ಅಧಿಕಾರಿ ಯೋಗ್ಯತೆ ಏನು ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ ಅಲ್ವಾ? ಎಲ್ಲ ನಿಮ್ಮ ಆಶೀರ್ವಾದ ಯಜಮಾನ್ರೆ. ಛತ್ರೇ, ಅಧಿಕಾರಿಗಳು ಬಂದಿದ್ದಾರೆ, ಕುಡಿಯೋದಕ್ಕೆ ಏನಾದರೂ ತರೋದಕ್ಕೆ ಹೇಳೋ. ಸೌಭಾಗ್ಯ, ದಣಿ, ಮನೆಯವರೆಲ್ಲ ದೇವಸ್ಥಾನಕ್ಕೆ ಹೋಗೋರೆ, ನಾನೇ ತತ್ತೀನಿರಿ. ಅದೆಲ್ಲ ಯಾಕೆ ಯಜಮಾನ್ರೆ? ನಾವು ಬಂದಿದ್ದು ಗ್ರಾಮ ಪಂಚಾಯತಿ ಎಲೆಕ್ಷನ್ ಅನೌನ್ಸ್ ಆಗಿದೆಯಲ್ಲ, ಅದು ಇನ್ನು 2 ವಾರದಲ್ಲೇ ವೋಟಿಂಗು. ಅದನ್ನು ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಮೋಡ ಹೊತ್ತು ನೋಡದೆ ಬಂತು, ಪೋರಿ ಗಂಡ ಕರಿದೇ ಬಂದ. ನಾವು ಅಂದ್ಕೊಳ್ದೆ ಹೋದರೂ ನಮಗೆ ಅನುಕೂಲ ಆಗೋ ಹಾಗೆ ಪೇಪರ್ನಲ್ಲೇ ಓಟ್ ಹಾಕೋ ಹಾಗೆ ಆಯ್ತಲ್ಲ. ಸಂತೋಷ, ಬಹಳ ಸಂತೋಷದ ವಿಚಾರ. ಮನೆ ಕೊಳ್ಸೋದೇ ಬೇಡ, ಎಲ್ಲ ನಾವೇ ಒತ್ತಿ ನಿಮಗೆ ಕಳಿಸ್ಕೊಟ್ಬಿಡ್ತೀವಿ. ಲೆಕ್ಕ ಕರೆಕ್ಟಾಗಿರ್ತದೆ. ನೀವು ಹೆಂಗೆ ಹೇಳ್ತೀರ ಹಂಗೆ ಯಜಮಾನ್ರೆ. ಆದರೆ ಹಳ್ಳೀಲಿ ಎಷ್ಟು ಓಟ್ ಇದೆಯೋ ಅಷ್ಟೇ ಇರಲಿ, ಎಕ್ಸ್ಟ್ರಾ ಬಂದರೆ ನಾವು ಸಿಕ್ಕಾಕ್ಕೋತೀವಿ. ಈ ಸಾರ್ತಿ 18 ದಾಟಿದ ಹೈದರಿಗೆಲ್ಲ ನಾನೇ ವೋಟರ್ ID ಮಾಡಿಸ್ಕೊಟ್ಟಿದ್ದೀನಿ. ಆ ಪಟ್ಟಿ ಕೂಡ ನನ್ನ ಹತ್ರನೇ ಇದೆ. ನೀವೇನು ಹೆದರೋದು ಬೇಡ. ಹಾಗಿದ್ರೆ ಹೊರಡ್ಲ ನಾನು? ಹೋಗ್ಬಿಟ್ಟು ಬೋನ್ರಿ ಯಜಮಾನ್ರೆ, ಹೋಗಿ ಬರ್ತೀವಿ. ಮೊಟ್ಟೆ ತಿಂದವ್ರಿಗೆ ಮರಿ ಇಲ್ಲ, ಗೆಡ್ಡೆ ತಿಂದವ್ರಿಗೆ ಸೊಪ್ಪಿಲ್ಲ. ಆದರೆ ಇಷ್ಟು ವರ್ಷ ನೀವು ನಮ್ಮ ಸಂಪರ್ಕದಲ್ಲಿದ್ದೀರಿ, ನಿಮಗೆ ಬಹುಮಾನ ಇಲ್ಲದೆ ಇರುತ್ತಾ? ಛತ್ರೇ, ಅರ್ಥ ಆಯ್ತು ದಣಿ. ಜೋಬ್ನಾಗೆ ಇತ್ತು, ಮರ್ತುಬಿಟ್ಟೆ. ತಗೊಳ್ಳಿ. ನಿಮ್ಮ ಬಹುಮಾನವೇ ನಮಗೆ ಸನ್ಮಾನ. ನಿಮ್ಮ ಕಡೆಯಿಂದ ಹಿಂಗೆ ಬರ್ತಾ ಇದ್ದರೆ ನಮ್ಮ ಮನೆ, ಮಕ್ಕಳು, ಹೆಂಡತಿ, ವಂಶ ಎಲ್ಲ ಉದ್ಧಾರ ಆಗುತ್ತೆ.
ತಗೊಳ್ಳಿ. ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೂ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೂ ಅವ್ರ ಜೊತೆ ಇರೋ ಚಮಚ 3 ಜನಕ್ಕೂ ಈ ಡಾಕ್ಟರ್ ಪಾರ್ವತಿ ಮಾಡುವ ನಮಸ್ಕಾರಗಳು. ಮೇಡಮ್, ಮೇ ಮುಗಿದು ಜೂನ್ ಜುಲೈಯೂ ಶುರುವಾಗಿ ಹೋಗ್ತಿದೆ. ಪ್ಲೀಸ್ ಸರ್, ತೊದಲಿಸ್ಬೇಡಿ. ಪಾಪ ಮಗು ಅನ್ಸ್ಬಿಡ್ತೀರಾ ನಂಗೆ ನೀವು. ಪಾರ್ವತಿ, ಇದಕ್ಕೂ ನಿನಗೂ ಯಾವ ಸಂಬಂಧನೂ ಇಲ್ಲ, ಹೋಗ್ತಾ ಇರೋ. ಆಫೀಸಲ್ಲಿ ಕೂತ್ಕೊಂಡು ಜನಸೇವೆ ಮಾಡಬೇಕಾಗಿರೋ ಅಧಿಕಾರಿ ಇಲ್ಲಿಗೆ ಬಂದು ಎಲೆಕ್ಷನ್ ಡೀಲ್ ಮಾಡ್ತಿದ್ದಾರೆ ಅಂತಂದರೆ ವೋಟ್ಗೂ ನೋಟ್ಗೂ ನಂಟು ಮಾಡಿ ದಲ್ಲಾಳಿ ಕೆಲಸ ಮಾಡ್ತಿದ್ದಾರೆ ಅಂತ ಅರ್ಥ. ಛೀ, ನಾಚಿಕೆ ಆಗಬೇಕು ನಿಮ್ಮ ಕಡೆ ಯೋಗ್ಯತೆಗಿಷ್ಟು. ಅಲ್ಲಯ್ಯ, ಭ್ರಷ್ಟಾಚಾರ ಮಾಡದೆ ಹೋದರೆ ನಿಮ್ಮ ಮನೆ ಒಲೆ ಉರಿಯಲ್ವಾ? ಇಲ್ಲ, ಲಂಚದ ದುಡ್ಡು ನೆಕ್ಕದೆ ಹೋದರೆ ನಿಮ್ಮ ಜೀವನದ ಮೇಲೆ ಕಾಣಲ್ವಾ ನಿಮಗೆ? ಏನಪ್ಪ, ನನಗೊಂದು ಅನುಮಾನ, ನಿನ್ನ ತಾಯಿ ಎದೆ ಹಾಲು ಕುಡ್ದು ಅದಕ್ಕೂ ಲಂಚ ಕೊಡ್ತಿದ್ಯಾ ಹೆಂಗೆ? ಪಾರ್ವತಿ, ಹಾಂ, ನಾನೇ, ನನ್ನ ಹೆಸರೇ ಅದು. ಸುಮ್ಮನೆ ಕಿರ್ಚ್ಕೋಬೇಡ. ನಮ್ಮ ಅಜ್ಜಿನೇ ಹೇಳಿದ್ದಾರೆ ನೀವೆಂಥ ದೊಡ್ಡ ಅವತಾರ ಪುರುಷ ಅಂತ. ನೀವು ಸುಮ್ಮನೆ ಸಾಚೆ ಥರ ಕುಕ್ಕೊಂಬಿಟ್ರೆ ನೀವೇನು ಒಳ್ಳೆಯವನಾಗ್ಬಿಡಲ್ಲ. ನಿಮ್ಮನ್ನು ಆಮೇಲೆ ವಿಚಾರಿಸ್ಕೋತೀನಿ. ರೇ, ಈ ಸಾಹೇಬ್ರು ಇವರಿದ್ದಾರಲ್ಲ, ಇವರು ಮೇನ್ ಪ್ರಿಯಾರಿಟಿ ಥರ ಕಾಣಿಸ್ತಿದ್ದಾರೆ. ಮೊದಲು ಇವ್ರನ್ನ ಎಮರ್ಜೆನ್ಸಿ ವಾರ್ಡಿಗೆ ಶಿಫ್ಟ್ ಮಾಡಲೇಬೇಕು, ಇಲ್ಲಾಂದ್ರೆ ಕಷ್ಟ ಆಗ್ಬಿಡುತ್ತೆ. ಸಾಹೇಬ್ರೆ, ನೀವು ಅದೇ ಎಲೆಕ್ಷನ್ ಬಗ್ಗೆ ಮಾತಾಡ್ತಿದ್ರಲ್ಲ, ಅದ್ರ ವಿಡಿಯೋ ನಾನು ತೊಗೊಂಡಿದ್ದೀನಿ. ಎದನ್ನೇನಾದರೂ ಮೇಲಧಿಕಾರಿಗಳಿಗೆ ತೋರಿಸಿದ್ರೆ ನೀವೇನು ಜೈಲಿಗೆ ಹೋಗ್ಬೇಕಾಗಿಲ್ಲ ಪಾಪ, ಅವರೇ ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಅಯ್ಯೋಯ್ಯೋ, ನಿಮ್ಮೊಬ್ಬರನ್ನೇ ಅಲ್ಲ, ನಮ್ಮಪ್ಪ ಅವ್ರ ಚಮಚ. ಏನಂತೀರಾ?